ರಂಜಿತ್ ಒಂದು ಅಂಶವನ್ನ ಎತ್ತಿದ್ರು. ಏನು ಅಂತಂದ್ರೆ 3 ಜನ ಈಗ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದಿದ್ದಾರೆ. ಇವರಿಗೆ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಆ 3 ನಂಬರ್ ಕೂಡ ಇಂಪಾರ್ಟೆಂಟೇ. ರಂಜಿತ್ ಅವರು ಕೇಳೋದಿಲ್ಲ ಅಂತಲ್ಲ, ಅವ್ರು ಡಿಮ್ಯಾಂಡ್ ಇಟ್ಟೇ ಇರ್ತಾರೆ. ಇವರಿಗೆ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಅವರು ನಮಗೆ ಕ್ಯಾಬಿನೆಟಲ್ಲಿ ಸೇರಿಸ್ಕೊಳ್ಳೋ ಅಟ್ಲೀಸ್ಟ್ ರಾಜ್ಯ ಖಾತೆನಾದರೂ ಒಂದ್ರಲ್ಲಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಈಗ ತೇಜಸ್ವಿ ಯಾದವ್ ಮಾಧ್ಯಮಗಳಿಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡಿ ಅಂತೇಳಿ. ಆಯ್ತು, ಕಾದು ನೋಡೋಣ ಅನ್ನೋದಾದ್ರೆ ಏನಾಗ್ಬೋದು ರಂಜಿತ್? ಎಸ್, ಡೆಫಿನೆಟ್ಲಿ ಇಂಡಿ ಒಕ್ಕೂಟ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದೆ. NDA ಅಲೈನ್ಸ್ ಮತ್ತೆ ಅದರ ಅಂಗಪಕ್ಷಗಳ ನಡುವಿನ ಹೊಂದಾಣಿಕೆಯನ್ನ ಬಹಳ ಸೂಕ್ಷ್ಮವಾಗಿ, ವೆರಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇಂಡಿ ಒಕ್ಕೂಟ. 6 ಗಂಟೆಯ ಆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಏನಾದರೂ ಇರುಸು ಮುರುಸು NDA ಒಕ್ಕೂಟದಲ್ಲಿ ಕಂಡು ಬಂತು ಅನ್ನೋದಾದರೆ ಶರದ್ ಪವಾರ್ ಅವರ ಮುಖಾಂತರ, ತೇಜಸ್ವಿ ಯಾದವ್ ಅವರ ಮುಖಾಂತರ ಆ ಒಂದು ಅಸಮಾಧಾನವನ್ನು ಇವರು ಪಾಸಿಟಿವ್ ಆಗಿ ಮಾಡಿಕೊಳ್ಳೋ ಪ್ರಯತ್ನವೂ ಕೂಡ ಕಂಡು ಬರ್ತಾ ಇದೆ. ಅವರನ್ನು ತಮ್ಮ ಕಡೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಬಹುತೇಕ ಅದು ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ನಿತೀಶ್ ಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಂದು ಸಲ ನಾವು ಪ್ರಧಾನಿ ಮಾಡೋಣ, ನಾವು ಜೊತೆಗಿರೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಈಡೇರಿಸಬೇಕು ಅಂತೇಳಿ ಅವರು 6 ಸಚಿವ ಸ್ಥಾನವನ್ನು ಕೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ನಮ್ಮನ್ನೇ ಮಾಡಬೇಕು ಅಂತೇಳಿ ನಿತೀಶ್ ಕುಮಾರ್ ಅವರು ಕೇಳಿದ್ದಾರೆ. ಬಿಜೆಪಿಗೆ ಬೇರೆ ವಿಧಿ ಇಲ್ಲ, ಯಾಕಂತ ಹೇಳಿದ್ರೆ ತನ್ನ ಬಳಿ ಮ್ಯಾಜಿಕ್ ನಂಬರ್ಸ್ ಇಲ್ಲ. ಆ ಕಾರಣದಿಂದ ಒಂದಿಷ್ಟು ಚೌಕಾಸಿ ನಡೆಯುತ್ತೆ. ಹೀಗೆ ಮೀಟಿಂಗಲ್ಲಿ ಚೌಕಾಸಿ ನಡೆಯುತ್ತೆ. ಅದು ಓಕೆ ಆದ ನಂತರ ಎಲ್ಲರೂ ಕೂಡ ಜೊತೆಗೆ ಹೋಗಿ ರಾಷ್ಟ್ರಪತಿಗಳ ಬಳಿ ಹೋಗಿ ಹಕ್ಕು ಮಂಡನೆಗೆ ಅವಕಾಶ ಕೇಳಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಪ್ರದರ್ಶನವನ್ನ ಮಾಡಿ ಇಂಡಿ ಒಕ್ಕೂಟಕ್ಕೆ ಒಂದು ಸಂದೇಶವನ್ನು ರವಾನಿಸ್ತಾರೆ. ನಮ್ಮವರು ಎಲ್ಲರೂ ಕೂಡ 18 ಪಕ್ಷದ NDA ಅಲೈನ್ಸ್ನ ಸದಸ್ಯ ಪಕ್ಷಗಳು ನಮ್ಮ ಜೊತೆ ಇದ್ದಾವೆ, ಮುಂದೆ ಇರ್ತಾವೆ, ನಾವೇ 5 ವರ್ಷ ಅಧಿಕಾರದಲ್ಲಿರೋದು, ನಾನೇ ಪ್ರಧಾನಿ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾರೆ. ಆ ಮೂಲಕ ಈಗ ರಂಜಿತ್ ಅಂಗಪಕ್ಷಗಳು ಸಹಜವಾಗಿ ರಂಜಿತ್ ಒಂದು ಅಂಶವನ್ನ ಎತ್ತಿದ್ರು. ಏನು ಅಂತಂದ್ರೆ 3 ಜನ ಈಗ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದಿದ್ದಾರೆ. ಇವರಿಗೆ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಆ 3 ನಂಬರ್ ಕೂಡ ಇಂಪಾರ್ಟೆಂಟೇ. ರಂಜಿತ್ ಅವರು ಕೇಳೋದಿಲ್ಲ ಅಂತಲ್ಲ, ಅವ್ರು ಡಿಮ್ಯಾಂಡ್ ಇಟ್ಟೇ ಇರ್ತಾರೆ. ಇವರಿಗೆ ಸರ್ಕಾರ ರಚನೆ ಆಗಬೇಕು ಅಂತಂದ್ರೆ ಅವರು ನಮಗೆ ಕ್ಯಾಬಿನೆಟಲ್ಲಿ ಸೇರಿಸ್ಕೊಳ್ಳೋ ಅಟ್ಲೀಸ್ಟ್ ರಾಜ್ಯ ಖಾತೆನಾದರೂ ಒಂದ್ರಲ್ಲಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಈಗ ತೇಜಸ್ವಿ ಯಾದವ್ ಮಾಧ್ಯಮಗಳಿಗೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡಿ ಅಂತೇಳಿ. ಆಯ್ತು, ಕಾದು ನೋಡೋಣ ಅನ್ನೋದಾದ್ರೆ ಏನಾಗ್ಬೋದು ರಂಜಿತ್? ಎಸ್, ಡೆಫಿನೆಟ್ಲಿ ಇಂಡಿ ಒಕ್ಕೂಟ ಪ್ರತಿಯೊಂದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದೆ. NDA ಅಲೈನ್ಸ್ ಮತ್ತೆ ಅದರ ಅಂಗಪಕ್ಷಗಳ ನಡುವಿನ ಹೊಂದಾಣಿಕೆಯನ್ನ ಬಹಳ ಸೂಕ್ಷ್ಮವಾಗಿ, ವೆರಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇಂಡಿ ಒಕ್ಕೂಟ. 6 ಗಂಟೆಯ ಆ ಮಹತ್ವದ ಹೈ ವೋಲ್ಟೇಜ್ ಮೀಟಿಂಗ್ ಏನಿದೆ ಅದರಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಏನಾದರೂ ಇರುಸು ಮುರುಸು NDA ಒಕ್ಕೂಟದಲ್ಲಿ ಕಂಡು ಬಂತು ಅನ್ನೋದಾದರೆ ಶರದ್ ಪವಾರ್ ಅವರ ಮುಖಾಂತರ, ತೇಜಸ್ವಿ ಯಾದವ್ ಅವರ ಮುಖಾಂತರ ಆ ಒಂದು ಅಸಮಾಧಾನವನ್ನು ಇವರು ಪಾಸಿಟಿವ್ ಆಗಿ ಮಾಡಿಕೊಳ್ಳೋ ಪ್ರಯತ್ನವೂ ಕೂಡ ಕಂಡು ಬರ್ತಾ ಇದೆ. ಅವರನ್ನು ತಮ್ಮ ಕಡೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಬಹುತೇಕ ಅದು ಸಾಧ್ಯ ಆಗೋದಿಲ್ಲ ಅಂತ ಅನಿಸುತ್ತೆ. ಈಗಿನ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ನಿತೀಶ್ ಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಂದು ಸಲ ನಾವು ಪ್ರಧಾನಿ ಮಾಡೋಣ, ನಾವು ಜೊತೆಗಿರೋಣ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಈಡೇರಿಸಬೇಕು ಅಂತೇಳಿ ಅವರು 6 ಸಚಿವ ಸ್ಥಾನವನ್ನು ಕೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ನಮ್ಮನ್ನೇ ಮಾಡಬೇಕು ಅಂತೇಳಿ ನಿತೀಶ್ ಕುಮಾರ್ ಅವರು ಕೇಳಿದ್ದಾರೆ. ಬಿಜೆಪಿಗೆ ಬೇರೆ ವಿಧಿ ಇಲ್ಲ, ಯಾಕಂತ ಹೇಳಿದ್ರೆ ತನ್ನ ಬಳಿ
ಮ್ಯಾಜಿಕ್ ನಂಬರ್ಸ್ ಇಲ್ಲ. ಆ ಕಾರಣದಿಂದ ಒಂದಿಷ್ಟು ಚೌಕಾಸಿ ನಡೆಯುತ್ತೆ, ಹೀಗೆ ಮೀಟಿಂಗಲ್ಲಿ ಚೌಕಾಸಿ ನಡೆಯುತ್ತೆ. ಅದು ಓಕೆ ಆದ ನಂತರ ಎಲ್ಲರೂ ಕೂಡ ಜೊತೆಗೆ ಹೋಗಿ ರಾಷ್ಟ್ರಪತಿಗಳ ಬಳಿ ಹೋಗಿ ರಂಜಿತ್. ಹಕ್ಕು ಮಂಡನೆಗೆ ಅವಕಾಶ ಕೇಳಿ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಶಕ್ತಿ ಪ್ರದರ್ಶನವನ್ನ ಮಾಡಿ ಇಂಡಿ ಒಕ್ಕೂಟಕ್ಕೆ ಒಂದು ಸಂದೇಶವನ್ನ ರವಾನಿಸ್ತಾರೆ. ನಮ್ಮವರು ಎಲ್ಲರೂ ಕೂಡ 18 ಪಕ್ಷದ NDA ಅಲೈನ್ಸ್ನ ಸದಸ್ಯ ಪಕ್ಷಗಳು ನಮ್ಮ ಜೊತೆ ಇದ್ದಾವೆ, ಮುಂದೆ ಇರ್ತಾವೆ. ನಾವೇ 5 ವರ್ಷ ಅಧಿಕಾರದಲ್ಲಿರೋದು, ನಾನೇ ಪ್ರಧಾನಿ ಅನ್ನೋ ರೀತಿಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸ್ತಾರೆ. ಆ ಮೂಲಕ ರಂಜಿತ್, ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ರಂಜಿತ್, ಅಂಗಪಕ್ಷಗಳು ಸಹಜವಾಗಿ